ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್, ಎಸ್, ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋಗೆ ಕಾತುರತೆ ಎಲ್ಲರಲ್ಲೂ ಕೂಡ ಇದೆ. ಇಡೀ ಕರ್ನಾಟಕವೇ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅನ್ನುವಂಥ ಕಾತುರತೆಯಲ್ಲಿ ಇದೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಗ್ ಬಾಸ್ನ ಬಗ್ಗೆ ಸರ್ಚ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಕನ್ನಡದ ಸೀಸನ್ 13ನೇ ಬಿಗ್ ಬಾಸ್ ಈ ಬಾರಿ ಶುರುವಾಗೋದಕ್ಕೆ ಕೌಂಟೌನ್ ಆರಂಭ ಆಗಿದೆ. ಶುರುವಾಗುವಂತಹ ಸಂದರ್ಭ ಸನಿಹ ಬಂದಿದೆ. ಇದರ ಮೊದಲ ಭಾಗವಾಗಿ ಈ ಬಾರಿ ಜನಸಾಮಾನ್ಯರನ್ನ ಆಯ್ಕೆ ಮಾಡೋದಕ್ಕೆ ಅಗ್ನಿ ಪರೀಕ್ಷೆ ಅನ್ನುವಂಥ ವಿಶೇಷವಾದಂಥ ಒಂದು ಅಧ್ಯಾಯವನ್ನ ಶುರು ಮಾಡ್ತಾ ಇದ್ದಾರೆ. ಇದು ಭಾನುವಾರದಿಂದ ಪ್ರಸಾರ ಶುರು ಮಾಡ್ತಾ ಇದೆ. ಈ ಬಾರಿಯ ಅಗ್ನಿ ಪರೀಕ್ಷೆಯಲ್ಲಂತೂ ಒಂದಕ್ಕಿಂತ ಒಂದು ಅದ್ಭುತ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಒಂದು ಕಡೆ 20 ವರ್ಷದ ಸೋಷಿಯಲ್ ಮೀಡಿಯಾ ಕ್ಯೂಟ್ನೆಸ್ ಧಮಾಕ ಲಾವಣ್ಯ ಕುಮಾರಿ ಆದ್ರೆ, ಇನ್ನೊಂದು ಕಡೆ ಬಿಗ್ ಬಾಸ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಂಟ್ರಿ ಕೊಡ್ತಿರುವಂತ 72 ವರ್ಷದ ಜೋಶ್ಫುಲ್ ಹೆಡ್ ಮಾಸ್ಟರ್ ರತ್ನಮ್ಮ ಅವರು. ಹೌದು, ಈ ಇಬ್ಬರನ್ನ ಈಗಾಗಲೇ ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಇವರಿಬ್ಬರು ಅಧಿಕೃತವಾಗಿ ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧಿಗಳಾಗಿದ್ದಾರೆ. ಇವರಿಬ್ಬರಿಗೂ ಕೂಡ ಜಡ್ಜಸ್ಗಳು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಬಿಗ್ ಬಾಸ್ನ ಅಖಾಡಕ್ಕೆ ಕಳಿಸಿದ್ದಾರೆ. ಈ ಇಬ್ಬರ ಕಂಪ್ಲೀಟ್ ಲೈಫ್ ಸ್ಟೋರಿ, ಇವರ ಹಿನ್ನೆಲೆ ಏನು, ಇವರ ಫ್ಯಾಮಿಲಿಯ ಹಿನ್ನೆಲೆ ಏನು, ಬಿಗ್ ಬಾಸ್ ಮನೆಯಲ್ಲಿ ಇವರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು ನಾವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಬೆಂಬಲಿಸಿ. ಹಾಗೇನೆ ಇನ್ನೂ ಯಾವ ಸ್ಪರ್ಧೆ ನಿಮಗೆ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸೆಲೆಬ್ರಿಟಿಗಳಲ್ಲಿ ಯಾರು ಬಂದ್ರೆ ಬೆಟರ್ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಇನ್ನು ಕೂಡ ಕಾಲ ಮಿಂಚಿಲ್ಲ. ಹೌದು, ಈಗ ಒಂದೊಂದೇ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಅಗ್ನಿ ಪರೀಕ್ಷೆಯಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಬ್ಯಾಡ್ಜ್ ಅನ್ನ ಪಡೆದು ಎಲ್ಲರ ಗಮನವನ್ನು ಸೆಳೆದಿರುವಂತಹ ಈ ಲಾವಣ್ಯ ಕುಮಾರಿ ಅವರ ಬಗ್ಗೆ ನೋಡೋಣ ಬನ್ನಿ. ಇವರ ಪೂರ್ತಿ ಹೆಸರು ಲಾವಣ್ಯ ಕುಮಾರಿ. ಜನಿಸಿದ್ದು 2006ರಲ್ಲಿ. ಅಂದ್ರೆ 2026ರ ಹೊತ್ತಿಗೆ ಇವರಿಗೆ ಕೇವಲ 20 ವರ್ಷ ಅಷ್ಟೇ. ಎಷ್ಟೋ 20 ವರ್ಷ. ಪ್ರಸ್ತುತ ತಮ್ಮ ಡಿಗ್ರಿ ವ್ಯಾಸಂಗವನ್ನು ಮಾಡ್ತಿರುವಂತಹ ಲಾವಣ್ಯ ವಿದ್ಯಾಭ್ಯಾಸದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ಹೆಣ್ಮಗಳು. ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಇವರ ಫನ್ನಿ ವಿಡಿಯೋಗಳು, ಅದ್ಭುತ ಡ್ಯಾನ್ಸ್ ರೀಲ್ಸ್ಗಳು ಮತ್ತು ಮಿನಿ ವ್ಲಾಗ್ಗಳು ಈ ಅಭಿಮಾನಿಗಳ ಗಮನವನ್ನು ಸೆಳೀತಾ ಇದೆ. ಇದಕ್ಕೋಸ್ಕರ ದೊಡ್ಡ ಅಭಿಮಾನ ಬಳಗವೇ ಇದೆ ಅನ್ನೋದು ಕೂಡ ಗಮನಿಸಬೇಕು. ಇನ್ನು ಲಾವಣ್ಯ ಅವರ ಫ್ಯಾಮಿಲಿ ಹಿನ್ನೆಲೆಯನ್ನ ನೋಡೋದಾದ್ರೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಿರಬಹುದು, ಇದು ಲಾವಣ್ಯ ಅವರ ತಾಯಿ, ಅವರ ಜೊತೆಗಿನ ಸುಂದರವಾದಂಥ ಫೋಟೋ. ಇನ್ನು ಇವರ ತಮ್ಮ, ಅಣ್ಣನ ಜೊತೆಗಿನ ಮಸ್ತಿ ವಿಡಿಯೋಗಳು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿರ್ತವೆ. ತಮ್ಮ ಕುಟುಂಬದ ಜೊತೆಗಿನ ಬಾಂಡಿಂಗ್ ಅನ್ನ ಇವರ ವಿಡಿಯೋಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಅಷ್ಟೇ ಅಲ್ಲ, ಕಾಲೇಜು ದಿನಗಳಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿದ್ದಂತ ಲಾವಣ್ಯ ಅಗ್ನಿ ಪರೀಕ್ಷೆ ರೌಂಡ್ ನಲ್ಲಿ ಜಡ್ಜಸ್ಗಳಿಗೆ ತಮ್ಮ ಎನರ್ಜಿ ಮತ್ತು ತಮಾಷೆಯ ಮಾತುಗಳಿಂದ ಶಾಕ್ ಅನ್ನ ಕೊಟ್ಟಿದ್ದಾರೆ. ಛೋಟಾ ಪ್ಯಾಕ್ ಬಡ ಧಮಾಕ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇವರು ರೆಡಿಯಾಗಿ ಬಂದಿದ್ದಾರೆ. ಜೊತೆಗೆ ಈಕೆ ಮುಗ್ಧೆ ಅನ್ನೋದನ್ನು ಕೂಡ ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಜೆನ್ಜಿ ಅಂದ್ರೆ ಏನು ಅಂತಾನೆ ಗೊತ್ತಾಗಲ್ಲ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ತನ್ನ ಮುಗ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಬಹುಶಃ ಈಕೆ ಈ ಮುಗ್ಧತೆಯನ್ನ ಪ್ರದರ್ಶನ ಮಾಡೋದ್ರ ಹಿಂದೆ ಬಿಗ್ ಬಾಸ್ ಅನ್ನ ಗೆದ್ದಂತಹ ಇಬ್ಬರು ಸ್ಪರ್ಧಿಗಳ ಮುಗ್ಧತೆ ಯಾವ ರೀತಿ ವರ್ಕೌಟ್ ಆಯ್ತು ಅನ್ನೋದನ್ನ ಬಹುಶಃ ಗಮನಿಸಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಹೆಚ್ಚು ದಿನಗಳ ಕಾಲ ಆ ನಾಟಕ ಏನಾದರೂ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಅನ್ನೋದನ್ನ ನಾವೆಲ್ಲೇ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಇದೊಂದು ಈ ಮೂರ್ಖತನ ಇದೆ, ಅಥವಾ ಆ ರೀತಿಯಾದಂಥ ಒಂದು ಭಾವನೆ ಇದೆ. ಈಗ ಹನುಮಂತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸ್ಪರ್ಧಿಗಳಾಗಿರ್ಬೋದು, ಇಲ್ಲಿ ಮುಗ್ಧರಾಗಿದ್ಬಿಟ್ರೆ ಗೆದ್ದು ಬಿಡ್ತಾರೆ ಅಂತೇಳಿ. ಹಾಗೆ ನೋಡಿದ್ರೆ ಗಿಲ್ಲಿ ಮುಗ್ಧನಾಗಿರ್ಲಿಲ್ಲ, ಆದ್ರೆ ಗಿಲ್ಲಿಯ ಮುಗ್ಧತನವೇ ಗೆಲ್ತು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇಲ್ಲ, ಗಿಲ್ಲಿಯ ಮುಗ್ಧತನ ಗೆಲ್ಲಿಲ್ಲ. ಬಟ್ ಕೆಲವರು ಆ ಭ್ರಮೆಯಲ್ಲಿದ್ದಾರೆ. ಮುಗ್ಧರಾಗಿದ್ರೆ ಬಿಗ್ ಬಾಸ್ ಅನ್ನ ಗೆಲ್ಲೋದಕ್ಕೆ ಈಸಿ ಆಗ್ತದೆ ಅನ್ನುವಂತಹ ಭ್ರಮೆಯಲ್ಲಿ. ಅದೇ ಭ್ರಮೆಯಲ್ಲಿ ಈಕೆನೂ ಕೂಡ ಎಂಟ್ರಿಯನ್ನು ಕೊಡ್ತಾ ಇರೋದು ಅಥವಾ ಆ ರೀತಿ ಅನ್ಕೊಂಡು ಒಳಗಡೆ ಬರ್ತಿರೋದನ್ನು ಗೊತ್ತಿಲ್ಲ. ನೋಡೋಣ, ಹೆಚ್ಚು ದಿನಗಳ ಕಾಲ ಏನು ನಾಟಕಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಅಲ್ವಾ. ಇನ್ನು ಒಂದು ಕಡೆ 20 ವರ್ಷದ ಈ ಲಾವಣ್ಯ ಕಥೆ ಆದ್ರೆ, ಮತ್ತೊಂದು ಕಡೆ ಡಿಟ್ಟೋ ಆಪೋಸಿಟ್ 72 ವರ್ಷದ ರತ್ನ ಚಂದ್ರಪ್ಪ ಅವರು. ಹೌದು, ರತ್ನ ಚಂದ್ರಪ್ಪ ಅವರು ಕೂಡ ಬಿಗ್ ಬಾಸ್ ಮನೆಗೆ ಈ ಬಾರಿ ಅಗ್ನಿ ಪರೀಕ್ಷೆಯ ಮೂಲಕ ಪ್ರವೇಶವನ್ನ ಪಡಿತಾ ಇದ್ದಾರೆ. 2ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬರ್ತಿರುವಂತಹ ಈ ಸೀಸನ್ನ ಅತಿ ಹಿರಿಯ ಮತ್ತು ಅತ್ಯಂತ ಎನರ್ಜೆಟಿಕ್ ಸ್ಪರ್ಧಿ ಅಂತಾನು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವ್ರಿಗೆ 72 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಇವರನ್ನ ನೋಡಿದವ್ರು ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಇವರ ಹೆಸರು, ಪೂರ್ಣ ಹೆಸರು ರತ್ನ ಚಂದ್ರಪ್ಪ ಅಂತ ಹೇಳಿ.
ವಯಸ್ಸು ಬರೋಬ್ಬರಿ 72 ವರ್ಷ, ಊರು ಬಂಗಾರಪೇಟೆ. 72 ವರ್ಷದ ಈ ಅಜ್ಜಿ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದ ತಕ್ಷಣ ಹಗುರವಾಗಿ ತಗೊಳ್ಕೊಳ್ಬೇಡಿ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಸರ್ಕಾರಿ ಶಾಲೆಯಲ್ಲಿ 14 ವರ್ಷಗಳ ಕಾಲ ಹೆಡ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡವರು. ಅದಕ್ಕೆ ಮುಂಚೆ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು, ನಂತರ ಹೆಡ್ ಮಾಸ್ಟರ್ ಆಗಿದ್ರು. ಪ್ರಸ್ತುತ ಸಾಧಕ್ ನ್ಯಾಷನಲ್ ಸ್ಕೂಲ್ನಲ್ಲಿ ಒನ್ಸ್ ಅಗೇನ್ ಹೆಡ್ ಮಾಸ್ಟರ್ ಆಗಿ ಈಗ ಕೆಲಸವನ್ನು ಮುಂದುವರಿಸಿದ್ದಾರೆ. 72 ವರ್ಷ ಆದರೂ ಕೂಡ ಮನೇಲಿ ಕೂತು ತಮ್ಮ ರಿಟೈರ್ಮೆಂಟ್ ಲೈಫನ್ನು ಎಂಜಾಯ್ ಮಾಡಬೇಕು ಅನ್ನುವಂತಹ ಒಂದು ಈ ಸೋಮಾರಿತನ ಈಕೆಯಲ್ಲಿ ಇಲ್ಲ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್. ತಮ್ಮ 72ನೇ ವಯಸ್ಸಿನಲ್ಲೂ ಕೂಡ ವಿಕ್ಟರ್ ಸಿಟಿಸನ್ ತರ ಇರದೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ವಿಸಿಲ್ ಹೊಡಿತಾರೆ, ಯೋಗ ಮಾಡ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ 18,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಕೂಡ ಹೊಂದಿರುವಂತಹ ರತ್ನಮ್ಮ ಮನೆ ಮದ್ದು ಮತ್ತು ಹೆಲ್ತ್ ಟಿಪ್ಸ್ಗಳನ್ನು ಹಂಚಿಕೊಳ್ತಾ ಯುವ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಅಗ್ನಿ ಪರೀಕ್ಷೆಯ ವೇದಿಕೆಯಲ್ಲಿ ಇವರ ಎನರ್ಜಿ ಮತ್ತು ಮುಕ್ತವಾದಂಥ ಮಾತುಗಳನ್ನು ನೋಡಿ ಜಡ್ಜಸ್ ಇವರಿಗೆ ಇಂಪ್ರೆಸ್ ಆಗಿ ಗ್ರೀನ್ ಬಟನ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ 72 ವರ್ಷದ ಸ್ಪರ್ಧಿ ಎಂಟ್ರಿ ಕೊಡ್ತಿರೋದು ಇದೇ ಮೊದಲು. ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, 22 ವರ್ಷದ ಜೆನ್ಸಿ ಗರ್ಲ್ ಲಾವಣ್ಯ ಕುಮಾರಿ ಮತ್ತು 72 ವರ್ಷದ ಅನುಭವಿ ಹೆಡ್ ಮಾಸ್ಟರ್ ರತ್ನಚಂದ್ರಪ್ಪ ಈ ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಮುಖಾಮುಖಿ ಆದರೆ ಹೇಗಿರುತ್ತೆ ಅಂತೇಳಿ. ಒಂದೆಡೆ ಯೂತ್ ಎನರ್ಜಿ, ರೀಲ್ಸ್ ಕಲ್ಚರು, ಫನ್ ಆ್ಯಂಡ್ ಟಾಸ್ಕ್ ಗೇಮ್ ಇದ್ದರೆ, ಇನ್ನೊಂದು ಕಡೆ ಲೈಫ್ ಎಕ್ಸ್ಪೀರಿಯೆನ್ಸು, ಡಿಸಿಪ್ಲಿನು ಮತ್ತು ಅಜ್ಜಿ ಮೊಮ್ಮಗಳ ಕ್ಯೂಟ್ ಕನೆಕ್ಷನ್ ಅಥವಾ ವಿಚಾರಗಳ ಘರ್ಷಣೆ ನಮಗೆ ನೋಡೋದಕ್ಕೆ ಸಿಗಲಿದೆ ಅನ್ನೋದು ಕೂಡ ನಾವಿಲ್ಲಿ ಪ್ರಾಥಮಿಕವಾಗಿ ಅಂದ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಇದು ಮೊದಲ ಹಂತ. ಇನ್ನೂ ಕೂಡ ಸಾಕಷ್ಟು ಜನಸಾಮಾನ್ಯರನ್ನು ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸಿಕೊಡ್ತಾರೆ. ಹಾಗೆಯೇ ಸೆಲೆಬ್ರಿಟಿಗಳು ಕೂಡ ನೇರವಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯ ಈ ಬಾರಿಯ ಆಟ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಬಟ್ ಒಂದು, ನಿಮಗೆ ಈ ಇಬ್ಬರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಯಾರು ಇರಬಹುದು ಅಂತೇಳಿ ಅನಿಸುತ್ತೆ? 20 ವರ್ಷದ ಲಾವಣ್ಯನ ಅಥವಾ 72 ವರ್ಷದ ರತ್ನಮ್ಮನ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವರ ಆಯ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವರನ್ನು ಹೊರತುಪಡಿಸಿ ಬೇರೆ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಬಂದರೆ ಬೆಟರ್ ಅಂತೇಳಿ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬಿಗ್ ಬಾಸ್ಗೆ ಸಂಬಂಧಿಸಿದಂಥ ಇಂತಹದೇ ಎಕ್ಸ್ಕ್ಲೂಸಿವ್ ಲೈಫ್ ಸ್ಟೈಲ್ ವಿಡಿಯೋಗಳು ಮತ್ತು ಅಪ್ಡೇಟ್ಸ್ಗಳಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಬೇಡ. ಮತ್ತೊಬ್ಬ ಸ್ಪರ್ಧಿಯ ಕಂಪ್ಲೀಟ್ ಮಾಹಿತಿ ಮತ್ತು ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಪಕ್ಕ ಇನ್ಫಾರ್ಮೇಷನ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.